ನಮಸ್ಕಾರ ಕರ್ನಾಟಕ. MLA ವಿಶ್ವನಾಥ್ ಇವತ್ತು ಬಟ್ಟೆ ಹರ್ಕೊಂಡ್ಬಿಟ್ಟಿದ್ದಾನೆ. ಮಾತಾಡ್ತಾ ಹೇಳ್ತಾನೆ ಎಲ್ಲರ ಮೇಲೆ ಅಲಿಗೇಷನ್ ಮಾಡ್ತಾನೆ, ಪೊಲೀಸ್ ಕಮಿಷನರ್ ಮೇಲೆ ಅಲಿಗೇಷನ್ ಮಾಡ್ತಾನೆ ಅಂತ, ನಕಲಿ ಅಡ್ವೊಕೇಟ್ ಅಂತ ಹೇಳ್ತಾನೆ. ಎಲ್ಲ ಓಕೆ. ಒಂದು ವಿಚಾರ ನಾನು ಕಾನೂನು ರೀತಿ ಉತ್ತರ ಕೊಡಲೇಬೇಕು ವಿಶ್ವನಿಗೆ. ನಾನು ಹಿಂಗೆ ವಿಶ್ವನಾಥ್ ರೆಡ್ಡಿ ಪರ್ಟಿಕ್ಯುಲರ್ ಆಗಿ ನಾನು ನಿನಗೆ ಹೇಳೋದೇನೋ ಅಂತಂದರೆ, ನೀನೇನೋ ತಾವು ಹೇಳಿಬಿಟ್ರಿ ಸಂತೋಷ. ಒಂದು ಮಾತನ್ನೇ ಹೇಳಿದ್ರಿ ಅಲ್ಲಿ, ಹುಡುಗರನ್ನ ಬಿಟ್ಟು ಒಡಿಸ್ತೀನಿ ಅಂತ. ನೋಡಿ ವಿಶ್ವನಾಥ್, ಯಾರೂ ಇಲ್ಲಿ ಕೈ ಬಳೆ ತೊಟ್ಕೊಂಡಂತೂ ಇಲ್ಲ. ನಿಮ್ಮ ಹತ್ರ ಹುಡುಗರಿದ್ರೆ ನಮ್ಮ ಹತ್ರ ದೇಶದಲ್ಲಿ ಕಾನೂನು ಇದೆ, ವ್ಯವಸ್ಥೆನೂ ಇದೆ. ನಾನು ನೀವೇನು ಅನ್ಕೊಂಡಿರೋ ರೀತಿ ಡೈರೆಕ್ಟಾಗಿ ವಕೀಲನ ಅದನ್ನಲ್ಲ. ನಾನು ನ್ಯಾಯನ ಬೀದಿನಲ್ಲೂ ಕೊಡಿಸಿದ್ದೀನಿ, ಕೋರ್ಟಲ್ಲೂ ಕೊಡಿಸಿದ್ದೀನಿ. ಕೋರ್ಟಲ್ಲೂ ವಾದ ಮಾಡಿದ್ದೀನಿ, ಬೀದಿನಲ್ಲೂ ಹೋರಾಟ ಮಾಡಿದ್ದೀನಿ. ನನಗೆ ಹೋರಾಟ 4 ಬಾರಿ ನಿನಗೆ ಗೊತ್ತಿಲ್ಲ, ಓಕೆ? ನೀನು ಹೋಗಿದೆಯಲ್ಲೋ ಗೊತ್ತಿಲ್ಲ ವಿಶ್ವನಾಥ್. 4 ಬಾರಿ ನಾನಾ ಕಾರಣಗಳಿಂದ ತಗೊಂಡು ಜೈಲಿಗೂ ಹಾಕಿ ಟ್ರೈ ಮಾಡಿ ನೋಡಿದ್ರು. ಬೀದಿನಲ್ಲಿ ಗಲಾಟೆನೂ ಮಾಡಿಸಿದ್ರು. ಲಾಸ್ಟ್ ಟೈಮು 97 ದಿವಸ ಜೈಲು. ನೀನು ಹೇಳ್ದಲ್ಲ ಆ ನಕಲಿ ವಕೀಲ ಬೇಲ್ ತಗೊಂಡಿದ್ದಾನೆ ಅಂತ. ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಇನ್ನೂರ ಮೇಲೆ 3 ಕೇಸ್ ಬಾಕಿ ಇದೆ. ಇನ್ನೇನು ಕೇಸುಗಳಿತ್ತು, ಬೇಲ್ ತಗೊಂಡು ಆಚೆ ಇದ್ದಾರೆ, ದೇಶನ ನಡೆಸ್ತಾ ಇದ್ದಾರೆ. ಗಡಿ ಪಾರಾಗಿದ್ದರು. ಮರ್ತ್ಬಿಟ್ಟಿದ್ಯಾ ವಿಶ್ವನಾಥ್? ಮರೆಯ ಸಹಜ, ವಯಸ್ಸಾಯ್ತಲ್ಲ. ವಿಶ್ವನಾಥ್ ಅಂತ ಹೇಳಂಗಿಲ್ಲ, ವಿಶ್ವನಾಥ್ ರೆಡ್ಡಿ ಅಂತ ಹೇಳಬೇಕಾಗತ್ತೆ. ಅಸೆಂಬ್ಲಿಲಿ ಏನು ಹೇಳಿದ್ರಿ ತಾವು? ಹುಡುಗರನ್ನ ಬಿಟ್ಟು ನುಗ್ಗೋಡಿಸ್ತೀಯ. ಒಂದು ಅಸೆಂಬ್ಲಿನಲ್ಲಿ ಆ ರೀತಿ ಹೇಳಬೇಕಂದ್ರೆ ನೀನು ಯಾವ ಕ್ಯಾಟಗರಿ MLA ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ, ನನಗೊಬ್ಬನಿಗೆ ಅಂತಲ್ಲ. ಬೆಂಗಳೂರಿನ ಕಟ್ಟಿದ್ದು ಕೆಂಪೇಗೌಡರು. ನಾವು ಕೂಡ ಕೆಂಪೇಗೌಡರ DNA ಅಂತ ನಾವೆಲ್ಲ, ನಮಗೊಂದು ನಂಬಿಕೆ. ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡರ DNA ಅವರನ್ನು ನೀನು ಹುಡುಗರನ್ನ ಬಿಟ್ಟು ಓಡಿಸ್ತೀಯ ಅಂತ, ಅದು ಅಸೆಂಬ್ಲಿಲಿ ಅಂತಂದರೆ ನಿಜವಾಗ್ಲೂ ನೀನೆಂಥ ಅಸಮರ್ಥ ವಕೀಲ ಅಂತ, ಅಸಮರ್ಥ MLA ಅಂತ ನನಗೆ ಅರ್ಥ ಆಗುತ್ತೆ. ನಕಲಿ ವಕೀಲ ಅಂತಂದೆ, ಹುಚ್ಚ ಅಂತಂದೆ, ಬ್ಲ್ಯಾಕ್ ಮೇಲರ್ ಅಂತಂತಂದೆ, ಹುಡುಗರನ್ನ ಬಿಟ್ಟು ಓಡಿಸ್ತೀಯ ಅಂತಂತಂದೆ. ಈ ಕೊನೆ ಭಾಗ ಇದೆಯಲ್ಲ, ಹುಡುಗರು ಬಿಟ್ಟು ಓಡಿಸ್ತೀನಿ ಅನ್ನೋದು, ಅದು ಯಾಕೋ ತುಂಬ ಅತಿರೇಕ ಅಂತ ಅನ್ನಿಸ್ತು. ಓಕೆ, ನಾವು ಅಷ್ಟೇ ಕೈಗೆ ಹೇಳಿ ಮಳೆಯನ್ನು ತೊಟ್ಕೊಂಡಿಲ್ಲ. ನಿನಗಿನ್ನ ಚೆನ್ನಾಗಿ ಕಾನೂನು ಗೊತ್ತಿದೆ, ಓಕೆ? ನೀನು MLA ಆಗಿರ್ಬೋದು, ನಿನಗಿನ್ನ ಚೆನ್ನಾಗಿ ಕಾನೂನು ಗೊತ್ತಿದೆ. ಆ ರೀತಿ ಹೊಡೆಯಕ್ಕೆ ಬಂದಾಗ ಹೋದ ಬಾರಿ ಗುಂಡನ್ನು ಆಡಿಸಿದ್ದೀವಿ. ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ನನಗೆಲ್ಲ ಐತೆ. ಇದುವರೆಗೂ ನಿನ್ನ ಎಕ್ಸ್ಪೋಸ್ ಮಾಡಿಲ್ಲ, ಎಕ್ಸ್ಪೋಸ್ ಮಾಡೋಣ, ಸಮಸ್ಯೆ ಏನಿಲ್ಲ. IPS ಆಫೀಸರ್ಗಳನ್ನ ಎಕ್ಸ್ಪೋಸ್ ಮಾಡಿದ್ದಾಯಿತು, ಸಾಕಷ್ಟು MLAಗಳನ್ನ, ಅಧಿಕಾರಿಗಳನ್ನ ಎಕ್ಸ್ಪೋಸ್ ಮಾಡಿದ್ದಾಯಿತು. ಈಗ ನೀನೇ ಕೆರ್ಕೊಂಡ್ಬಂದಿದ್ದೀಯಾ ವಿಶ್ವನಾಥ್ ರೆಡ್ಡಿ ಅವರೇ. ನಾವು ಕೂಡ ಕೆಂಪೇಗೌಡನ ಬ್ಲಡ್ಡು, ನಮ್ಮಲ್ಲೂ ಕೂಡ ನಿನಗಿನ ಹೆಚ್ಚಾಗಿ ಪೊಗರಿದೆ, ಧೈರ್ಯ ಇದೆ. ಬರೀ ನಿನ್ನ ಅಕ್ರಮಗಳು ಒಂದೇ ಅಂತಲ್ಲ, ಅಲ್ಲಿ ನಡೆದಿರುವ ಪೊಲಿಟಿಕಲ್ ಮರ್ಡರ್ಸು ಅಷ್ಟೇ ಲಿಸ್ಟು ದೊಡ್ಡದಾಗಿದೆ. ಅಲ್ಲಿ ಪೊಲಿಟಿಕಲ್ ಮರ್ಡರ್ಸ್ ಏನೇನಕ್ಕಾಯಿತು, ಯಾವುದಕ್ಕಾಯಿತು, ಯಾವ್ಯಾವ ಆಂಧ್ರದಿಂದ ಬೇರೆ ಬೇರೆ ದೇಶಗಳಿಂದ ಬಂದು ಇಲ್ಲಿ ಇನ್ವೆಸ್ಟ್ಗಳು ಮಾಡಿದ್ರು, ಅಲ್ಲಿ ಹೆಸರು ಹೇಳ್ಕೊಂಡು ಬದುಕ್ತಾರವ್ರು ಯಾರು? ನೀನು ಬೆಳೆಸಿರುವಂಥ ನೆಟ್ವರ್ಕ್ ಯಾವುದು? ನೀನು ಬಳಸುವಂಥ ಭಾಷೆ ಯಾವುದು? ನೀನು ಬೆಳೆದಿದ್ದ ರೀತಿ ಯಾವುದು? ನಿನ್ನ ಅಕ್ರಮಗಳ ಲಿಸ್ಟೇನು? ಸಮಯ ಬಂದಾಗ ಯು ವಿಲ್ ಗೆಟ್ ಎಕ್ಸ್ಪೋಸ್ಡ್. MLA ಅಂದ ಮಾತ್ರಕ್ಕೆ ನೀನೊಬ್ಬ ಡಿಕ್ಟೇಟರ್ ಅನ್ನೋ ಭಾವನೆಯನ್ನು ಬೆಳೆಸ್ಕೊಳಕ್ಕೆ ಹೋಗ್ಬೇಡ. ಅದೇನು ಹೇಳಿಸ್ತೀನಿ ಅದಲ್ಲ, ನುಗ್ಗೋಡಿಸ್ತೀವಿ ಅಂತಂದರು. ಟ್ರೈ ಮಾಡು, ಓಕೆ? ಉತ್ತರ ನಾವು ಹೇಳಲ್ಲ, ಉತ್ತರ ಕಾನೂನು ರೀತಿಯಲ್ಲಿ, ಬೇರೆ ರೀತಿಯಲ್ಲಿ ನಾವು ಕೊಡ್ತೀವಿ, ಓಕೆ? ನಾಚಿಕೆ ಆಗಬೇಕು ನಿನಗೆ. ಒಂದು ಅಸೆಂಬ್ಲಿಯಲ್ಲಿ ರೌಡಿ ಪುಡಾರಿ ಥರ ಮಾತಾಡ್ತೀಯ. ನಿನ್ನಂಥ ಪುಡಾರಿ
ಹಾಂ ಅಲ್ಲಿ ಅಸೆಂಬ್ಲಿನಲ್ಲಿ ಕೂತ್ಕೊಂಡು ಒಂದು ರೌಡಿ ಗೂಂಡಾ ಥರ ನುಗ್ಗೋಡಿಸ್ತೀನಿ ಅಂತೀಯ. ಇಷ್ಟನಾ ನಿನ್ನ ಕೆಪಾಸಿಟಿ? ಟ್ರೈ ಮಾಡು. ಆಲ್ ದ ಬೆಸ್ಟ್. ನಿನ್ನ ಕೈಯಲ್ಲಿ ಆಗಲಿಲ್ಲ ಅಂತಂದರೆ ಪ್ಯಾರಲಾಗಿ ನನ್ನ ಎಕ್ಸ್ಪೋಜರ್ ಏನು ಅಂತ ನಿಂಗೆ ತೋರಿಸ್ತೀನಿ. ಐ ಶೋ ಯು ವಾಟ್ ಈಸ್ ಮೈ ಪವರ್. ಓಕೆ, ನನಗೇನು ನಿನ್ನ ಮೇಲೆ ಪರ್ಸ್ನಲ್ ಇಲ್ಲ, ಬಟ್ ನೀನು ಮಾತಾಡಿದ ರೀತಿ ಇದೆಯಲ್ಲ, ನುಗ್ಗೊಡಿಸ್ತೀವಿ ಅಂತ. ನಾವು ಯಾರು ಅಮಾಯಕರು ಅಲ್ಲ, ತಲೆಗೆ ಬಟ್ಟೆನೂ ತೊಟ್ಕೊಂಡಿಲ್ಲ. ಓಕೆ, ನಿನ್ನಲ್ಲಿ ಏನೋ ನಿನ್ನದೇ ಆದಂಥ ಶಕ್ತಿ ಇರ್ಬೋದು, ಬೇರೆಯವರಲ್ಲೂ ತಮ್ಮದೇ ಆದಂಥ ಶಕ್ತಿ ಇರ್ತದೆ. ಯಾರನ್ನು ಅಂಡರ್ಎಸ್ಟಿಮೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡ. ಇವತ್ತು ನೀನು ಯಾರನ್ನು ಗೋಡಿಸ್ತೀಯ ಅಂತ ಅಂದ್ಕೊಂಡಿದ್ಯೋ, ನಾಳೆ ಈ ರಾಜ್ಯದ CM ಗೇಮ್ ಆಗಿಬಿಟ್ರೆ ಮೋಸ್ಟ್ಲಿ ಯಲಹಂಕನ ಖಾಲಿ ಮಾಡ್ಕೊಂಡು ಹೊಂಟಾಗ್ಬಿಡ್ತೀಯ ನೀನು. ಓಕೆ, ಏನೋ ನಿನ್ನ ನಾಳೆ ಬರ ಆ ಮೇಲಿರೋನು ಬರಲಿ, ನನ್ನ ನಾಳೆ ಬರೋನು ಅವನೇ ಬರೀಲಿ. ಓಕೆ, ನೀನು ನನ್ನ ನುಗ್ಗೋಡಿಸ್ತೀಯೋ ಅಥವಾ ಈ ರಾಜ್ಯದ CM ನಾನು ಆಗ್ತೀನೋ, ಸಮಯ ಉತ್ತರ ಕೊಡ್ತದೆ. ಥ್ಯಾಂಕ್ ಯು.